ಗೀತಾ ಮಹಾತ್ಮೆ. ಪಾಂಡವರು ಮತ್ತು ಕೌರವರು ಒಂದೇ ವಂಶದಲ್ಲಿ ಜನಿಸಿದವರು. ಆದರೆ ಚಿಕ್ಕವರಾಗಿದ್ದಾಗಿನಿಂದಲೂ ದುರ್ಯೋಧನಾದಿಗಳಿಗೆ ಪಾಂಡವರ ಬಗೆಗೆ ಇರುವ ದ್ವೇಷ, ಅಸೂಯೆ ಅವರು ಬೆಳೆದಂತೆಲ್ಲ ಹೆಚ್ಚುತ್ತಲೇ ಇತ್ತು. ಪ್ರತಿಯೊಂದು ವಿಷಯದಲ್ಲಿಯೂ ಅವರನ್ನು ವಿರೋಧಿಸುತ್ತಾ ಅವರ ವಿರುದ್ಧ ಸಂಚು ರೂಪಿಸುತ್ತಲೇ ಬಂದರು. ಹೆಜ್ಜೆ ಹೆಜ್ಜೆಗೂ ಅಧರ್ಮ ಮಾರ್ಗದಲ್ಲೇ ನಡೆಯುತ್ತಾ ಬಂದ ಕೌರವರಿಂದಾಗಿ ಪಾಂಡವರು ಬರೀ ಸಂಕಷ್ಟಗಳನ್ನೇ ಎದುರಿಸಬೇಕಾಯಿತು. ಮುಂದೆ ಶ್ರೀಕೃಷ್ಣ ಸಂಧಾನವೂ ವಿಫಲವಾಗಿ ಯುದ್ಧ ನಿಶ್ಚಯವಾಯಿತು. ಯುದ್ಧ ಪ್ರಾರಂಭವಾಗುವ ಸಮಯ ಸನ್ನಿಹಿತವಾಗಿ ಧರ್ಮದ ಪರವಾಗಿ ನಿಂತ ಕೃಷ್ಣ ಸ್ವತಃ ತಾನೇ ಅರ್ಜುನನಿಗೆ ಸಾರಥಿಯಾಗಿ ಬಂದಿದ್ದಾನೆ. ಯುದ್ಧ ರಂಗದಲ್ಲಿ ನಿಂತಿರುವ ಎರಡೂ ಸೇನೆಗಳ ಮಧ್ಯೆ ತನ್ನ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ನಿಂತಿರುವ ಅರ್ಜುನನು ಸರಿ ತಪ್ಪುಗಳ ವಿಮರ್ಶೆಯಲ್ಲಿ ದಾರಿ ಕಾಣದಂತಾಗಿ ಶ್ರೀಕೃಷ್ಣನಲ್ಲಿ ನೀನೇ ದಾರಿ ತೋರಿಸು ಎಂದು ಶರಣಾಗಿದ್ದಾನೆ. ದುಃಖಿಸುತ್ತಿರುವ ಅರ್ಜುನನನ್ನು ನೋಡಿ ಶ್ರೀಕೃಷ್ಣನು ನಗುತ್ತಾ ಹೀಗೆ ಹೇಳಿದ್ದಾನೆ. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ಅಂದರೆ ಯಾರಿಗಾಗಿ ದುಃಖಿಸಬಾರದೋ ಅವರಿಗಾಗಿ ನೀನು ದುಃಖಿಸುತ್ತಿರುವೆ, ಆದರೂ ಜ್ಞಾನಿಯಂತೆ ಮಾತನಾಡುತ್ತಿರುವೆ. ಪಂಡಿತರಾದವರು ಬದುಕಿರುವವರಿಗಾಗಲಿ ಅಥವಾ ಸತ್ತವರಿಗಾಗಲಿ ಶೋಕಿಸುವುದಿಲ್ಲ. ಮನುಷ್ಯ ಬುದ್ಧಿಜೀವಿ, ಸರಿ ತಪ್ಪುಗಳನ್ನು ವಿಮರ್ಶಿಸಿ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯವಿದೆ. ಹೀಗಿದ್ದಾಗಲೂ ಕೂಡ ಬೇರೆಯವರಿಗೆ ಕೆಡುಕನ್ನು ಬಯಸುವುದು ಸರಿಯಲ್ಲ. ಗುರು ಹಿರಿಯರ ಮಾತನ್ನು ಧಿಕ್ಕರಿಸಿ ಸದಾ ಪಾಂಡವರಿಗೆ ಕೆಡುಕನ್ನೇ ಬಯಸಿದ ಕೌರವರು ಕೊನೆಯಲ್ಲಿ ಅತ್ಯಂತ ಘೋರವಾದ ಅಂತ್ಯ ಕಂಡರು. ಪ್ರತಿಯೊಬ್ಬರೂ ಅವರವರ ಕರ್ಮದ ಫಲವನ್ನು ಅನುಭವಿಸಲೇಬೇಕು ಮತ್ತು ಅದನ್ನು ತಪ್ಪಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಮಾಡಿದ ಒಳ್ಳೆಯ ಕೆಲಸಗಳು ಒಳ್ಳೆಯ ಫಲವನ್ನೇ ನೀಡಿದರೆ ಕೆಟ್ಟ ಕೆಲಸಗಳಿಂದ ಕೆಟ್ಟದೇ ಆಗುತ್ತದೆ ಎಂಬ ಅರಿವನ್ನು ನೀಡುವುದರ ಜೊತೆಗೆ ಅದಕ್ಕೋಸ್ಕರ ದುಃಖಿಸಬಾರದು ಎಂದು ಹೇಳಿದ್ದಾನೆ. ಹಾಗೆಯೇ ಧರ್ಮದ ರಕ್ಷಕರ ರಕ್ಷಣೆಗೆ ತಾನು ಸದಾ ಸಿದ್ಧನಾಗಿದ್ದೇನೆ ಎಂದು ತೋರಿಸಿಕೊಟ್ಟಿದ್ದಾನೆ. ಹರಿ ಓಂ.